ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಾನೇ ಸ್ವತಃ ರಚನೆ ಮಾಡಿದಂತಹ ಒಂದು ಕಥೆಯನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಆ ಕಥೆ ಹೆಸರು ಅದೃಷ್ಟ ದೇವತೆ. ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ. ಆ ರಾಜನಿಗೆ ರಾಣಿ ಇದ್ಲು. ರಾಣಿಗೆ ಒಬ್ಬ ಮಗ ಇದ್ದ. ಆ ಮಗ ಹೆಚ್ಚಿನ ಯಾವುದೇ ಜವಾಬ್ದಾರಿಯನ್ನು ತಗೋತಾ ಇರಲಿಲ್ಲ. ಸುಮ್ಮನೆ ರಾಜ್ಯದಲ್ಲಿ ಓಡಾಡಿಕೊಂಡು ಆರಾಮಾಗಿ ಇದ್ದ. ರಾಜ್ಯದ ಪ್ರಜೆಗಳು ಕೂಡ ಸುಖ ಸಂತೋಷದಿಂದ ಇದ್ದರು. ಯಾಕಂತ ಹೇಳಿದರೆ ರಾಜ್ಯದಲ್ಲಿ ಸಂಪತ್ತು ತುಂಬಿ ತುಳುಕುತ್ತಿತ್ತು. ಹೀಗೆ ಕೆಲವು ವರ್ಷಗಳು ಕಾಲ ಕಳೀತಾ ಬಂತು. ಒಂದು ವರ್ಷ ಆ ರಾಜ್ಯಕ್ಕೆ ಮಳೆನೇ ಬರಲಿಲ್ಲ. ಆವಾಗ ಬರಗಾಲ ಪ್ರಾರಂಭವಾಯಿತು. ಇದರಿಂದ ಪ್ರಜೆಗಳ ಕಷ್ಟಗಳನ್ನು ನಿವಾರಿಸಲು ರಾಜ್ಯದ ಬೊಕ್ಕಸದ ಹಣ ಖಾಲಿಯಾಗ್ತಾ ಬಂತು. ಇದರಿಂದ ರಾಜನಿಗೆ ತುಂಬ ಚಿಂತೆ ಆಯಿತು. ಇದು ಹೀಗೆ ಮುಂದುವರೆದರೆ ತಾನು ಎಷ್ಟು ದಿನಗಳ ಕಾಲ ಈ ರಾಜ್ಯವನ್ನು ಸಂಭಾಳಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ? ಇದಕ್ಕೆ ಏನಾದರೂ ಪರಿಹಾರವನ್ನು ಕಂಡುಕೊಳ್ಳೇಬೇಕಲ್ಲ, ಏನು ಮಾಡಬೇಕು ಅಂತ ಚಿಂತೆಗೊಳಗದ. ಇವನು ಚಿಂತೆ ಮಾಡ್ತಾ ಇರೋದನ್ನು ಮಹಾರಾಣಿ ನೋಡ್ತಾಳೆ. ಅವಳು ಬಂದು ಕೇಳ್ತಾಳೆ, ಏನಾಯಿತು, ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ ಅಂತ. ಅವ ಮಹಾರಾಜ ಹೇಳ್ತಾನೆ, ನಿನಗೇ ಎಲ್ಲ ಗೊತ್ತಿದೆಯಲ್ಲ, ನಮ್ಮ ರಾಜ್ಯದ ತುಂಬ ಬರಗಾಲ ಬಂದ್ಬಿಟ್ಟಿದೆ, ಜನರು ಕಷ್ಟದಲ್ಲಿದ್ದಾರೆ, ನನ್ನ ರಾಜ್ಯದ ಬೊಕ್ಕಸನೂ ಕೂಡ ದಿನದಿಂದ ದಿನಕ್ಕೆ ಕರಗ್ತಾ ಇದೆ. ಮುಂದೆ ನಮ್ಮ ಭವಿಷ್ಯ ಏನು, ನನ್ನ ಮಗನ ಭವಿಷ್ಯ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಚಿಂತೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆ ಮಹಾರಾಣಿ ಹೇಳ್ತಾಳೆ, ನನಗೊಂದು ಉಪಾಯ ಗೊತ್ತಾಯಿತು. ಏನದು? ನಿಮ್ಮ ಹಿರಿಯರೆಲ್ಲ ಹೀಗೆ ಕಷ್ಟ ಬಂದಾಗ ಕಾಡಿನಲ್ಲಿ ಒಬ್ಬ ಗುರುಗಳಿದ್ದಾರಲ್ಲ, ಆ ಗುರುಗಳಲ್ಲಿಗೆ ಹೋಗಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಕಷ್ಟಗಳ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ರು. ನೀವು ಯಾಕೆ ಆ ಗುರುಗಳಲ್ಲಿಗೆ ಹೋಗಬಾರ್ದು ಅಂತ ಹೇಳ್ತಾನೆ. ಆವಾಗ ಆ ರಾಜ ಹೇಳ್ತಾನೆ, ನೀನು ಹೇಳೋದು ಸರಿಯಾಗಿದೆ, ನಾನು ನಾಳೆಯೇ ಆ ಕಾಡಿನಲ್ಲಿಗೆ ಹೋಗಿ ಗುರುಗಳಿಗೆ ನನ್ನ ಕಷ್ಟಗಳನ್ನು ನಿವೇದನೆ ಮಾಡಿಕೊಳ್ತೇನೆ ಅಂತ ಹೇಳ್ತಾನೆ. ಮಾರನೇ ದಿನ ಅವನು ಕಾಡಿಗೆ ಹೋಗ್ತಾನೆ, ಗುರುಗಳನ್ನು ಭೇಟಿ ಆಗ್ತಾನೆ, ಗುರುಗಳಿಗೆ ಉದ್ದಂಡ ನಮಸ್ಕಾರವನ್ನು ಮಾಡ್ತಾನೆ. ಗುರುಗಳು ಕೇಳ್ತಾರೆ, ಬಹಳ ವರ್ಷಗಳ ನಂತರ ಬರ್ತಾ ಇದೆಯಲ್ಲ, ಏನು ಸಮಾಚಾರ ಅಂತ. ಆ ಗುರುಗಳಿಗೆ ಮಹಾರಾಜ ಹೇಳ್ತಾನೆ, ಗುರುಗಳೇ, ನಮ್ಮ ರಾಜ್ಯಕ್ಕೆ ತುಂಬ ಕಷ್ಟ ಬಂದೊದಗಿದೆ, ಬರಗಾಲ ಬಂದಿದೆ, ಬೊಕ್ಕಸ ಎಲ್ಲ ಖಾಲಿ ಆಗ್ತಾ ಇದೆ, ಏನು ಮಾಡಬೇಕು ಹೇಳು ಗೊತ್ತಾಗ್ತಾ ಇಲ್ಲ, ಅದರ ಪರಿಹಾರಕ್ಕಾಗಿ ತಮ್ಮ ಹತ್ತಿರ ಬಂದಿದ್ದೇನೆ ಅಂತ ಹೇಳ್ತಾನೆ. ಆಗ ಗುರುಗಳು ಒಂದು ನಿಮಿಷ ಯೋಚನೆ ಮಾಡ್ತಾರೆ. ಅವನ ಮುಖವನ್ನೇ ದಿಟ್ಟಿಸಿ ನೋಡ್ತಾರೆ. ಆಮೇಲೆ ಹೇಳ್ತಾರೆ, ಹೌದು, ನಿನಗೆ ಅದೃಷ್ಟವಿಲ್ಲ, ನಿನ್ನ ಮಗನಿಗೆ ಅದೃಷ್ಟವಿದೆ. ನಿನ್ನ ಮಗನಿಗೆ ನೀನು ಪಟ್ಟಾಭಿಷೇಕವನ್ನು ಮಾಡಿದರೆ ರಾಜ್ಯ ಮೊದಲಂತೆ ಸುಭಿಕ್ಷೆಯಲ್ಲಿ ಇರ್ತದೆ, ರಾಜ್ಯದ ಸಂಪತ್ತು ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ ಅಂತ ಹೇಳ್ತಾನೆ. ಅದಕ್ಕೆ ಅವನು, ಅಡ್ಡಿ ಇಲ್ಲ ಗುರುಗಳೇ, ಹಾಗೆ ಮಾಡ್ತೇನೆ ಅಂತ ನಮಸ್ಕಾರ ಮಾಡಿ ವಾಪಸ್ ತನ್ನ ಅರಮನೆಗೆ ಬರ್ತಾನೆ. ಅರಮನೆಗೆ ಬಂದು ರಾಣಿ ಹತ್ರ ಹೇಳ್ತಾನೆ. ಗುರುಗಳು ಏನೇನು ಹೇಳಿದ್ರು ಅದನ್ನೆಲ್ಲ ಹೇಳ್ತಾನೆ. ಆವಾಗ ರಾಣಿ ಹೇಳ್ತಾಳೆ, ಮಗನಿಗೆ ಇನ್ನು ಜವಾಬ್ದಾರಿನೇ ಬರಲಿಲ್ಲ, ಅವನಿಗೆ ನಾವು ಪಟ್ಟಾಭಿಷೇಕ ಮಾಡಿದರೆ ಅವನು ರಾಜ್ಯದ ಆಡಳಿತವನ್ನು ಹೇಗೆ ನಡೆಸ್ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಬೇರೆ ಗತ್ಯಂತರವಿಲ್ಲ, ಗುರುಗಳು ಹೇಳಿದಂತೆ ಮಾಡಲೇಬೇಕು ಅಂತ ಹೇಳ್ತಾನೆ. ಆಗ ಮಗನನ್ನು ಕರೀತಾರೆ. ಮಗನಿಗೆ ಗುರುಗಳು ಹೇಳಿದಂತಹ ಎಲ್ಲ ವಿಷಯವನ್ನು ಹೇಳ್ತಾರೆ. ಮಗ ಒಪ್ಪೋದಿಲ್ಲ. ನಾನು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಆರಾಮಾಗಿದ್ದೆ, ನನಗೆ ಈ ಜವಾಬ್ದಾರಿ ಬೇಡ, ನಾನು ಪಟ್ಟಾಭಿಷೇಕವನ್ನು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ.
ಆವಾಗ ರಾಜನಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಅವನು ಮಾರನೇ ದಿವಸ ಮತ್ತೆ ಗುರುಗಳಿದ್ದರಿಗೆ ಹೋಗ್ತಾನೆ. ಮತ್ತೆ ಗುರುಗಳ ಹತ್ರ ಪರಿಪರಿಯಾಗಿ ಬೇಡ್ಕೊಳ್ತಾನೆ, ನನ್ನ ಕಷ್ಟವನ್ನು ಪರಿಹರಿಸಿ, ನನ್ನ ಮಗ ಒಪ್ಪೋದಿಲ್ಲ ಪಟ್ಟಾಭಿಷೇಕಕ್ಕೆ, ಏನು ಮಾಡಲಿ ನಾನು ಅಂತ ಕೇಳ್ತಾನೆ. ಆವಾಗ ಗುರುಗಳು ಹೇಳ್ತಾರೆ, ನಿನ್ನ ಮಗನನ್ನು ನನ್ನಲ್ಲಿಗೆ ಕಳಿಸಿಕೊಡು, ನಾನು ಅವನಿಗೆ ಬುದ್ಧಿವಾದವನ್ನು ಹೇಳುತ್ತೇನೆ ಅಂತ ಹೇಳ್ತಾರೆ. ಅವನು ಹಾಗೆ ಅರಮನೆಗೆ ಮತ್ತೆ ವಾಪಸ್ ಬರ್ತಾನೆ ಮತ್ತು ಮಗನನ್ನು ಕರೆದು ಹೇಳ್ತಾನೆ, ಗುರುಗಳು ನಿನ್ನ ಹತ್ರ ಮಾತಾಡಬೇಕಂತೆ, ನೀನು ಕಾಡಿನಲ್ಲಿರುವ ಗುರುಗಳಿಗೆ ಹತ್ತಿರ ಹೋಗು ಅಂತ ಹೇಳ್ತಾನೆ. ಆಗ ರಾಜಕುಮಾರ ಒಪ್ಪುತ್ತಾನೆ, ಗುರುಗಳಿದ್ದಲ್ಲಿಗೆ ಹೋಗ್ತಾನೆ. ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡಿ ಹೇಳ್ತಾನೆ, ನನ್ನ ತಂದೆಯವರ ಹತ್ರ ನಾನು ಬರಬೇಕು ಅಂತ ಹೇಳಿ ಕಳಿಸಿದ್ರಂತೆ, ಏನು ಸಮಾಚಾರ ಅಂತ ಕೇಳ್ತಾರೆ. ಆವಾಗ ಗುರುಗಳು ಹೇಳ್ತಾರೆ, ನೀನು ಏನು ಪಟ್ಟಾಭಿಷೇಕಕ್ಕೆ ಒಪ್ತಾ ಇಲ್ಲವಂತೆ, ಯಾಕೆ ಒಪ್ತಾ ಇಲ್ಲ ಅಂತ ಕೇಳ್ತಾರೆ. ಆವಾಗ ಯುವರಾಜ್ ಹೇಳ್ತಾನೆ, ಯಾಕೆಂತ ಹೇಳಿದ್ರೆ ನನಗಿನ್ನೂ ಈ ರಾಜ್ಯವನ್ನು ಸಂಭಾಳಿಸುವಷ್ಟು ಅಂತ ಸಾಮರ್ಥ್ಯ ಬಂದಿಲ್ಲ, ಹೀಗಾಗಿ ಇನ್ನೊಂದು 4 ವರ್ಷ ನಂತರ ಮಾಡಿದರೆ ಒಪ್ಕೊಳ್ತೇನೆ ಅಂತ ಹೇಳ್ತಾನೆ. ಇಲ್ಲ, ನೀನು ಈ ವರ್ಷವೇ ನಿನ್ನ ಪಟ್ಟಾಭಿಷೇಕ ಆಗಬೇಕು, ನಿನಗೆ ಅದೃಷ್ಟ ಇದೆ, ಹೀಗಾಗಿ ನೀನು ಪಟ್ಟಾಭಿಷೇಕವನ್ನು ಮಾಡಿಕೊಳ್ಳೇಬೇಕು. ಯಾಕೆಂತ ಹೇಳಿದ್ರೆ ನೀನು ಪಟ್ಟಾಭಿಷೇಕ ಮಾಡಿದರೆ ಮಾತ್ರ ನಿನ್ನ ರಾಜ್ಯ ಸಂಪತ್ತಿನಿಂದ ತುಂಬಿ ತುಳುಕ್ತದೆ, ನಿನ್ನ ಪ್ರಜೆಗಳು ಆರಾಮಾಗಿ ಜೀವನವನ್ನು ಮಾಡ್ತಾರೆ, ನಿನ್ನ ಪ್ರಜೆಗಳಿಗೋಸ್ಕರವಾದರೂ ನೀನು ಪಟ್ಟಾಭಿಷೇಕವನ್ನು ಮಾಡಿಕೊಳ್ಳೇಬೇಕು ಅಂತ ಹೇಳ್ತಾರೆ. ಆಗ ಅವನು ಪ್ರಜೆಗಳಿಗೋಸ್ಕರ ಆ ಪಟ್ಟಾಭಿಷೇಕವನ್ನು ಮಾಡ್ಕೊಳ್ಳಿಕ್ಕೆ ಒಪ್ತಾನೆ. ಅದರ ಜೊತೆಯಲ್ಲಿ ಕೆಲವಷ್ಟು ಸೂಕ್ಷ್ಮ ವಿಚಾರಗಳನ್ನು ಕೂಡ ರಾಜಕುಮಾರನಿಗೆ ಆ ಗುರುಗಳು ಹೇಳ್ತಾರೆ. ನೀನು ಇವೆಲ್ಲವನ್ನೂ ಮನಸ್ಸಿನಲ್ಲಿ ಇಟ್ಟುಕೊಂಡು ರಾಜನಾಗು, ಚೆನ್ನಾಗಿ ಆಡಳಿತವನ್ನು ಮಾಡು, ನಿನಗೇನೇ ಸಮಸ್ಯೆ ಆದರೂ ನನ್ನಲ್ಲಿಗೆ ಬಾ, ನಾನು ಅದಕ್ಕೆ ಪರಿಹಾರವನ್ನು ಕೊಡ್ತೇನೆ, ನೀನು ಧೈರ್ಯವಾಗಿರುವಂಥ ಅವನಲ್ಲಿ ಧೈರ್ಯ ತುಂಬಿ ಕಳಿಸಿಕೊಡ್ತಾರೆ. ಆಗ ರಾಜಕುಮಾರ ವಾಪಸ್ಸು ತನ್ನ ಅರಮನೆಗೆ ಬರ್ತಾನೆ. ಬಂದು ತಂದೆ ತಾಯಿಗಳಿಗೆ ಹೇಳ್ತಾನೆ, ನೀವು ಹೇಳಿದಂತೆ ನಾನು ಪಟ್ಟಾಭಿಷೇಕ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದೇನೆ, ನೀವು ಮಾಡಬಹುದು ಅಂತ ಹೇಳ್ತಾರೆ. ಆವಾಗ ತಂದೆ ತಾಯಿಗೆ ತುಂಬ ಸಂತೋಷ ಆಗ್ತದೆ. ಅವರು ಬಹಳ ವಿಜೃಂಭಣೆಯಿಂದ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಮಗನೂ ಕೂಡ ತುಂಬ ಧೈರ್ಯದಿಂದ ಆ ಕೆಲಸವನ್ನು ನಿರ್ವಹಿಸ್ತಾನೆ. ಆಗ ಆ ವರ್ಷ ಚೆನ್ನಾಗಿ ಮಳೆ ಬರ್ತದೆ, ಬೆಳೆಗಳೂ ಎಲ್ಲ ಚೆನ್ನಾಗಾಗ್ತವೆ, ಮತ್ತೆ ಬೊಕ್ಕಸ ತುಂಬ್ತಾ ಬರ್ತದೆ. ಆ ರಾಜನೂ ಕೂಡ ಏನು ಮಾಡ್ತಾನೆ ಅಂದರೆ ರಾತ್ರಿ ವೇಳೆಯಲ್ಲಿ ಮಾರುವೇಷ ಧರಿಸಿ ರಾಜ್ಯದಲ್ಲೆಲ್ಲ ಸುತ್ತಾಡ್ತಾನೆ. ಎಲ್ಲೆಲ್ಲಿ ಯಾರ್ಯಾರಿಗೆ ಯಾವ ಕಷ್ಟಗಳಿವೆ ಅದನ್ನೆಲ್ಲ ನೋಡ್ಕೊಂಬರ್ತಾನೆ. ಅದನ್ನು ಯಾವ ರೀತಿ ಪರಿಹಾರ ಮಾಡಬೇಕು ಅಂತ ಕಂಡುಕೊಂಡು ಅವರಿಗೆಲ್ಲ ಪರಿಹಾರವನ್ನು ಮಾಡಿಕೊಡ್ತಾನೆ. ಅಷ್ಟೇ ಅಲ್ಲದೆ ಬಡಬಗ್ಗರಿಗೆ ದಾನ ಧರ್ಮಗಳನ್ನು ಮಾಡ್ತಾನೆ. ಈ ರೀತಿ ಅವನು ಮಾಡ್ತಾ ಹೋದಂತೆ ಅವನ ಸಂಪತ್ತು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತದೆ. ಪ್ರಜೆಗಳು ಕೂಡ ಬಹಳ ಸುಖ ಸಂತೋಷದಿಂದ ಇರ್ತಾರೆ. ಪ್ರಜೆಗಳು ಮಾತಾಡ್ಕೊಳ್ತಾರೆ, ಈ ಮಗನಿಗೆ ಜವಾಬ್ದಾರಿ ಇಲ್ಲ, ರಾಜಕುಮಾರನಿಗೆ ಇವನಿಗೆ ಪಟ್ಟಾಭಿಷೇಕ ಮಾಡಿದ್ರೆ ಇವನು ಹೆಂಗೆ ರಾಜ್ಯ ಆಳ್ತಾನೋ, ತಮ್ಮ ಗತಿ ಏನೋ ಅಂತ ನಾವು ಚಿಂತೆ ಮಾಡಿದ್ವಿ. ಆದರೆ ಇವ ಆಡಳಿತ ಮಾಡೋದು ನೋಡಿದ್ರೆ ತುಂಬ ಖುಷಿ ಆಗ್ತದೆ, ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಪ್ರಜೆಗಳೆಲ್ಲ ಖುಷಿಯಿಂದ ಇರ್ತಾರೆ. ಹೀಗಿರುವಾಗ ರಾಜ ರಾಣಿಗೆ ಏನನ್ನಿಸ್ತದೆ ಅಂದರೆ, ಎಷ್ಟು ಜವಾಬ್ದಾರಿಯಿಂದ ಮಗ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನಲ್ಲ, ಇವನಿಗೆ ನಾವು ಯಾಕೆ ಒಂದು ಮದುವೆ ಮಾಡಬಾರ್ದು ಅಂತ ಅನ್ನಿಸ್ತದೆ. ಹೀಗೆ ಅದನ್ನು ಹೇಳ್ತಾರೆ. ಈ ಸುದ್ದಿ ಸುತ್ತಮುತ್ತಲಿನ ರಾಜರುಗಳೆಲ್ಲ ಹೋಗಿ ತಲುಪುತ್ತದೆ. ಆ ರಾಜರುಗಳ ಕೋರಿಯರನ್ನು ಈ ರಾಜನಿಗೆ ಕೊಡಬೇಕು ಅಂತ ಎಲ್ಲರೂ ತಾಮುಂದು ಅಂತ ಬರ್ತಾರೆ. ಆವಾಗ ಮಗ ಹೇಳ್ತಾನೆ, ಯಾವುದೇ ರಾಜ್ಯದ ರಾಜಕುಮಾರಿಯನ್ನು ನಾನು ಮದುವೆ ಆಗೋದಿಲ್ಲ, ನಾನು ನಮ್ಮ ರಾಜ್ಯದ ಯಾವುದಾದರೂ ಸಾಮಾನ್ಯ ಮನೆತನದ
ಸುಂದರವಾದ ಹುಡುಗಿಯನ್ನೇ ಮದುವೆ ಆಗ್ತೇನೆ ಹೊರತು ರಾಜಕುಮಾರಿಯನ್ನು ನಾನು ಮದುವೆ ಆಗೋದಿಲ್ಲ ಹೇಳೋದನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಆವಾಗ ತಂದೆ ತಾಯಿಯರು ಹೇಳ್ತಾರೆ, ನೀನು ರಾಜಕುಮಾರಿಯನ್ನೇ ಮದುವೆ ಆಗಬೇಕು ಹೊರತು ಸಾಮಾನ್ಯ ಹುಡುಗಿಯನ್ನು ಮದುವೆ ಆಗೋದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ನನಗೆ ಎಲ್ಲವನ್ನು ನನ್ನ ಗುರುಗಳು ಹೇಳಿದ್ದಾರೆ, ನನ್ನ ಗುರುಗಳು ಏನು ಹೇಳಿದಾರೋ ನಾನು ಅದನ್ನೇ ಮಾಡ್ತೇನೆ, ಅದನ್ನು ಬಿಟ್ಟು ಮತ್ತೇನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಗುರುಗಳು ಹೇಳಿದ್ದಾರೆ ಅಂದಾಕ್ಷಣ ತಂದೆ ತಾಯಿಯರು ಕೂಡ ಅದಕ್ಕೆ ಒಪ್ಪುತ್ತಾರೆ ಮತ್ತು ಆ ಹುಡುಗಿಯನ್ನು ನಾನೇ ಹುಡುಕೊಳ್ತೇನೆ, ನೀವು ಹುಡುಕುವುದು ಬೇಡ ಅಂತ ತಂದೆ ತಾಯಿಯರಿಗೆ ಹೇಳ್ತಾನೆ. ಸರಿ, ಹಾಗಾದರೆ ಹಾಗೆ ಮಾಡು, ಒಟ್ಟಿನಲ್ಲಿ ನೀನು ಮದುವೆ ಆಗುವಷ್ಟೇ, ಅದೇ ನಮಗೆ ಸಂತೋಷ ಅಂತ ಹೇಳ್ತಾರೆ. ಅವನೇನು ಮಾಡ್ತಾನೆ ಅಂದರೆ ರಾಜ್ಯದಲ್ಲಿ ಒಂದು ಡಂಗುರವನ್ನು ಸಾರ್ತಾನೆ. ಸಾಮಾನ್ಯ ಮನೆತನದ ಯಾರ್ಯಾರು ಸುಂದರ ಹುಡುಗಿಯರಿದ್ದಾರೆ ಅವರ ತಂದೆ ತಾಯಿಗಳು ಆ ಹುಡುಗಿಯನ್ನು ಕರ್ಕೊಂಡು ನಮ್ಮ ಮನೆಗೆ ಬರಬೇಕು ಅಂತ. ಈ ಸುದ್ದಿಯನ್ನು ಕೇಳಿ ಸುಂದರವಾದ ಹುಡುಗಿಯರ ತಂದೆ ತಾಯಿಗಳಿಗೆ ಖುಷಿ ಆಗ್ತದೆ. ನಾವು ನಮ್ಮ ರಾಜಕುಮಾರನಿಗೆ ನಮ್ಮ ಹುಡುಗಿಯನ್ನು ಮದುವೆ ಮಾಡಿಕೊಡೋದ್ರಿಂದ ನಾವು ಸಂತೋಷವಾಗಿರ್ಬೋದು, ನಮ್ಮ ಹುಡುಗಿಯರು ಸಂತೋಷವಾಗಿರ್ತಾರೆ, ನಾವು ಯಾಕೆ ನಮ್ಮ ಹುಡುಗಿಯರನ್ನು ಕರ್ಕೊಂಡು ಹೋಗಬಾರ್ದು ಅಂತ ಎಲ್ಲರೂ ತಮ್ಮ ತಮ್ಮ ಹುಡುಗಿಯರನ್ನು ಕರ್ಕೊಂಡು ಈ ರಾಜನ ಆಸ್ಥಾನಕ್ಕೆ ಬರ್ತಾರೆ. ಆಗ ರಾಜ ಒಂದು ಹಾಲಲ್ಲಿ ಕುಂತಿರ್ತಾನೆ, ಆ ಹುಡುಗಿಯರು ಹೊರಗಡೆ ಕುಂತಿರ್ತಾರೆ. ಅಲ್ಲಿ ಅವನು ಹೇಳ್ತಾನೆ, ಈಗ ಬಂದಂಥ ಹುಡುಗಿಯರಿಗೆ ನಾನು ಒಂದು ತುಂಡು ಬಟ್ಟೆಯನ್ನು ಕೊಡ್ತೇನೆ, ಆ ಬಟ್ಟೆಯನ್ನು ಉಟ್ಕೊಂಡು ನೀವು ಆ ಹಾಲಿಗೆ ಬಂದು ನೃತ್ಯವನ್ನು ಮಾಡಬೇಕು ಅಂತ ಹೇಳ್ತಾನೆ. ಆಗ ಎಲ್ಲರಿಗೂ ಆಶ್ಚರ್ಯ, ಇದೇನು ಹೇಳ್ತಾ ಇದ್ದಾನೆ ಇವನು, ತುಂಡು ಬಟ್ಟೆ ಹುಡುಗಿಯನ್ನು ಉಟ್ಕೊಂಡು ನೃತ್ಯ ಮಾಡುವಂತ ಹೇಳ್ತಾನಲ್ಲ, ಯಾಕೆ ಹಿಂಗೆ ಹೇಳ್ತಾನೆ ಅಂತ. ಆದರೂ ಯುವರಾಜ ಏನೂ ಹೇಳಲಿಕ್ಕಾಗೋದಿಲ್ಲ, ಆಯಿತು ಅಂತ ಒಪ್ಕೊಳ್ತಾರೆ. ಕೆಲವು ಹುಡುಗಿಯರು ನೃತ್ಯಗಳನ್ನು ಮಾಡ್ತಾರೆ. ಅದರಲ್ಲಿ ಒಂದು 5 ಹುಡುಗಿಯರು ನಾವು ನೃತ್ಯವನ್ನು ಮಾಡೋದೇ ಇಲ್ಲ, ತುಂಡು ಬಟ್ಟೆಯಲ್ಲಿ ನಾವು ನೃತ್ಯ ಮಾಡೋದಿಲ್ಲ, ನಮಗೆ ಯುವರಾಜ ಮದುವೆ ಆಗದೇ ಇದ್ದರೂ ಅಡ್ಡಿಲ್ಲ, ಬಡತನನೇ ಇದ್ದರೂ ಅಡ್ಡಿಲ್ಲ, ನಾವು ನೃತ್ಯವನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಉಳಿದ ಹುಡುಗಿಯರೆಲ್ಲ, ಅವರ ತಂದೆ ತಾಯಿಗಳೆಲ್ಲ ಒಪ್ಪಿ ಆ ಹುಡುಗಿಯರು ನೃತ್ಯವನ್ನು ಮಾಡ್ತಾರೆ. ಅವನು ಆ ನೃತ್ಯವನ್ನು ನೋಡ್ತಾನೆ. ಆಮೇಲೆ ಅವನಿಗೆ ಅಲ್ಲಿರುವ ಯಾವ ಹುಡುಗಿಯರೂ ಒಪ್ಪಿಗೆ ಆಗೋದಿಲ್ಲ. ಆ ಹುಡುಗಿಯರಿಗೆಲ್ಲ ಬಹುಮಾನಗಳನ್ನು ಕೊಟ್ಟು ಮನೆಗೆ ಕಳಿಸ್ತಾನೆ. ಆಮೇಲೆ ರಾಜನಿಗೆ ಚಿಂತೆ ಆಗ್ತದೆ, ನನ್ನ ಹುಡುಗಿಯನ್ನು ಹೇಗೆ ಹುಡುಕೋದು, ಈ 5 ಮಂದಿ ಹುಡುಗಿಯರು ನೃತ್ಯ ಮಾಡದೆ ಹಾಗೆ ಹೋದ್ರಲ್ಲ, ಅವರನ್ನು ಹೇಗೆ ಕರೆಸೋದು ಅಂತ ಮಂತ್ರಿಗಳಿಗೆ ಕೇಳ್ತಾನೆ, ಏನು ಮಾಡಬೇಕು ಅಂತ. ಅವು ಮಂತ್ರಿ ಹೇಳ್ತಾನೆ, ನೀವು ಮಹಾರಾಜರು, ನೀವು ಒಂದು ಸ್ಟ್ರಿಕ್ಟ್ ಆದ ಆದೇಶವನ್ನು ಹೊರಡಿಸ್ಬಿಡಿ, ಆ ಹುಡುಗಿಯರು ಬರಲೇಬೇಕು, ನೃತ್ಯವನ್ನು ಮಾಡಲೇಬೇಕು ಅಂತ. ಆವಾಗ ಅವರು ಬಂದೇ ಬರ್ತಾರೆ, ನೃತ್ಯ ಮಾಡೇ ಮಾಡ್ತಾರೆ ಅಂತ ಹೇಳಿ ಸಲಹೆಯನ್ನು ಕೊಡ್ತಾರೆ. ಆವಾಗ ರಾಜ ಹೇಳ್ತಾನೆ, ಹಾಗೆಲ್ಲ ಮಾಡಬಾರ್ದು, ಹುಡುಗಿಯರ ಮನಸ್ಸನ್ನು ನೋಯಿಸಬಾರ್ದು, ಅವರು ಖುಷಿಯಿಂದ ಪ್ರೀತಿಯಿಂದ ಬಂದರೆ ನೃತ್ಯ ಮಾಡಬೇಕೇ ಹೊರತು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಬಂದು ನೃತ್ಯ ಮಾಡೋದು ಬೇಡ, ಬೇರೆ ಉಪಾಯವನ್ನು ನಾನೇ ಯೋಚನೆ ಮಾಡ್ತೇನೆ, ನೀವು ನಿಮ್ಮ ಕೆಲಸಗಳಿಗೆ ಹೋಗಿ ಅಂತ ಹೇಳ್ತಾರೆ. ರಾಜ ಏನು ಮಾಡ್ತಾನೆ ಅಂದರೆ ಮಾರುವೇಷ ಧರಿಸಿ ಆ ಹುಡುಗಿಯರ 5 ಮಂದಿ ಹುಡುಗಿಯರು ಏನು ನೃತ್ಯ ಮಾಡದೆ ಹೋಗಿದ್ದಾರಲ್ಲ ಅವರ ವಿಳಾಸವನ್ನು ತಗೊಳ್ತಾನೆ. ಮಾರುವೇಷ ಧರಿಸಿ ಆ ಹುಡುಗಿಯರ ಮನೆಗೆ ಹೋಗ್ತಾನೆ. ಆ ಹುಡುಗಿಯರ ತಂದೆ ತಾಯಿಯರನ್ನು ಭೇಟಿಯಾಗಿ ಹೇಳ್ತಾನೆ, ನಿಮ್ಮ ಹುಡುಗಿಯರನ್ನು 1 ದಿವಸದ ಮಟ್ಟಿಗೆ ನಮ್ಮ ಅರಮನೆಗೆ ಕಳುಹಿಸಿಕೊಡಿ, ನಾನು ನಿಮಗೆ ಏನೇನು ಬೇಕು, ನಿಮಗೆ ಏನು ಸಂಪತ್ತು ಬೇಕೋ, ದುಡ್ಡು ಬೇಕೋ, ಆಸ್ತಿ ಬೇಕೋ, ಏನು ಕೇಳಿ ಅದನ್ನೆಲ್ಲ ನಾನು ನಿಮ್ಗೆ ಕೊಡ್ತೇನೆ, ನಿಮಗೆ ಬಡತನವೇ ಬರಬಾರ್ದು ಹಾಗೆ ಮಾಡ್ತೇನೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ತಂದೆ ತಾಯಿಯರಿಗೆ ಸ್ವಲ್ಪ ಆಸೆ ಆಗ್ತದೆ. ಹೌದು, ನಾವು 1 ದಿವಸದ ಮಟ್ಟಿಗೆ ಕಳಿಸ್ಕೊಟ್ರೆ ಯಾರಿಗೂ ಏನೂ ಗೊತ್ತಾಗೋದಿಲ್ಲ, ಇದೆಲ್ಲ ಗುಪ್ತವಾಗಿರ್ತದೆ ಅಂತ ಹೇಳಿರ್ತಾನೆ ರಾಜ. ಕಳಿಸ್ಕೊಟ್ರಾಯ್ತು, ರಾಜ ಮದುವೆ ಆಗೋದಿದ್ರೆ ಆಗ್ತಾನೆ, ಇಲ್ಲ ಅಂದರೆ ಹೇಗೂ ದುಡ್ಡು ಕೊಡ್ತಾನಲ್ಲ, ಅದರಿಂದ ನಾವು ಸುಖವಾಗಿರ್ಬೋದು,
ನಮ್ಮ ಹೆಣ್ಣು ಮಕ್ಕಳಿಗೂ ಒಳ್ಳೊಳ್ಳೆ ವರನನ್ನು ನೋಡಿ ಮದುವೆ ಮಾಡಿಕೊಡ್ಬೋದಲ್ಲ ಅಂತ. ಅದರಲ್ಲಿ 4 ಹುಡುಗಿಯರು ಒಪ್ತಾರೆ, ಅಡ್ಡಿಲ್ಲ, ಒಂದು ದಿವಸದ ಮಟ್ಟಿಗೆ ಯುವರಾಜನ ಮನೆಗೆ ನಾವು ಹೋಗಿ ಬರ್ತೇವೆ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಹುಡುಗಿ ಮಾತ್ರ ಒಪ್ಪೋದಿಲ್ಲ. ನಾನು ಬಿಲ್ಕುಲ್ ಒಪ್ಪೋದಿಲ್ಲ. ಯಾಕೆಂತ ಹೇಳಿದ್ರೆ, ನಾನು ಒಂದು ಹುಡುಗನನ್ನು ಪ್ರೀತಿಸ್ತಾ ಇದ್ದೇನೆ, ಅವನು ಬಡವ, ಆದರೂ ನನಗೆ ಅವನೇ ಬೇಕು, ನಾನು ಅವನನ್ನೇ ಮದುವೆ ಆಗ್ತಾನೆ, ನಾನು ರಾಜಕುಮಾರನಿದ್ದಲ್ಲಿ ಹೋಗೋದಿಲ್ಲ ಅಂತ ಹೇಳ್ತಾರೆ. ಆವಾಗ 4 ಮಂದಿ ಹುಡುಗಿಯರು ಹೋಗ್ತಾರೆ. ಒಂದು ದಿನ ಪೂರ್ತಿ ರಾಜನ ಜೊತೆಗೆ ಅರಮನೆಯಲ್ಲಿ ಇದ್ದುಕೊಂಡು ಬರ್ತಾರೆ. ಅವರೆಲ್ಲರನ್ನು ಅವರಿಗೆ ದನ ಕನಕ ಸಂಪತ್ತು ಎಲ್ಲವನ್ನು ಕೊಟ್ಟು ಕಳಿಸ್ತಾನೆ. ಅದೆಲ್ಲ ತಗೊಂಡು ಅವರು ತಮ್ಮ ಮನೆಗೆ ಬರ್ತಾರೆ. ಮತ್ತು ರಾಜನು ಆ ಹುಡುಗಿಯರ ಮದುವೆಗೂ ಸಹ ಸಹಾಯ ಮಾಡ್ತಾನೆ. ತಾನೇ ಒಳ್ಳೊಳ್ಳೆ ವರಗಳನ್ನು ಹುಡುಕಿ ಕೊಡ್ತಾನೆ. ಆ ಹುಡುಗಿಯರೆಲ್ಲ ಒಳ್ಳೊಳ್ಳೆ ಹುಡುಗನಿಗೆ ಮದುವೆ ಹಾಕ್ಕೊಂಡು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಇರ್ತಾರೆ. ರಾಜನಿಗೆ ಮನಸ್ಸಿನಲ್ಲಿ ಒಂದು ಕೊರಗೆ ಇರ್ತದೆ. ಇದು ಒಂದು ಹುಡುಗಿ ತಪ್ಪಿಸ್ಕೊಂಡಿದ್ದಾಳಲ್ಲ, ಅವಳನ್ನು ಹೇಗೆ ಕರೆಸೋದು ಅಂತ. ಅವೇನು ಮಾಡ್ತಾನೆ ಅಂದರೆ, ಒಂದು ದಿವಸ ಅವರ ತಂದೆ ತಾಯಿಯನ್ನೇ ತನ್ನ ಅರಮನೆಗೆ ಕರೆಸ್ಕೊಂಡು ಹೇಳ್ತಾನೆ, ನೋಡ್ರಿ, ಈಗ ಅವ್ರು 4 ಮಂದಿ ಬಂದು ಹೋದ್ರಲ್ಲ, ಅವರು ಆರಾಮಾಗಿ ಈಗ ಜೀವನ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಹುಡುಗಿಯನ್ನು ಕಳಿಸ್ಕೊಡಿ, ನಿಮ್ಮ ಬಡತನವೂ ನಿವಾರಣೆ ಆಗ್ತದೆ. ಯಾಕೆ ನಿಮ್ಮ ಹುಡುಗಿ ಬರಲಿಕ್ಕೆ ಒಪ್ತಾ ಇಲ್ಲ ಅಂತ ಕೇಳ್ತಾನೆ. ಆದರೆ ಆ ತಂದೆ ತಾಯಿಯರು, ಅದು ನಮಗೆ ಗೊತ್ತಿಲ್ಲ, ಅವಳು ನಾವು ಎಷ್ಟೇ ಹೇಳಿದ್ರೂ ಒಪ್ಪೋದಿಲ್ಲ, ನೀವು ಹೇಗಾದರೂ ಮಾಡಿ ಅವಳನ್ನು ಒಪ್ಪಿಸಿ ಅಂತ ಹೇಳ್ತಾನೆ. ಅವ್ರ ತಂದೆ ತಾಯಿ ಮನೆಗೆ ಬರ್ತಾರೆ, ಮಗಳನ್ನು ಕೇಳ್ತಾರೆ, ಮಗಳು ಒಪ್ಪೋದಿಲ್ಲ. ಆಮೇಲೆ ಮಗಳು ಯಾವ ಹುಡುಗನನ್ನು ಪ್ರೀತಿಸ್ತಾ ಇದ್ದಾನೆ ಅವನನ್ನು ಕಂಡು ಹಿಡಿದು ಆ ಹುಡುಗನನ್ನು ಕರೆಸ್ತಾರೆ ಮನೆಗೆ. ಕರೆಸಿ ಅವನಿಗೆಲ್ಲ ಹೇಳ್ತಾರೆ, ನೋಡು, ನಿನಗೂ ಬಡತನವಿದೆ, ನಮಗೂ ಬಡತನವಿದೆ, ಜೀವನೋದ್ದಕ್ಕೂ ನಾವು ಬಡತನದಲ್ಲೇ ಸಾಯಬೇಕು. ಈಗ ರಾಜಕುಮಾರನಿದ್ದಲ್ಲಿಗೆ ಒಂದು ದಿವಸದ ಮಟ್ಟಿಗೆ ನಮ್ಮ ಮಗಳು ಹೋಗಿ ಬಂದರೆ ಬೇಕಾದಷ್ಟು ಸಂಪತ್ತು ಕೊಡ್ತಾರೆ. ಆ ಸಂಪತ್ತದಲ್ಲಿ ಅರ್ಧ ಸಂಪತ್ತನ್ನು ನಾವು ನಿನಗೇ ಕೊಟ್ಟು ಬಿಡ್ತೇವೆ. ಅದಕ್ಕೆ ನನ್ನ ಮಗಳನ್ನು ನೀನೇ ಒಪ್ಪಿಸಬೇಕು ಹೋಗಲಿಕ್ಕೆ ಅಂತ. ಆ ಹುಡುಗನಿಗೂ ಆಸೆ ಆಗ್ತದೆ, ಹೌದು, ನಾವು ಯಾಕೆ ಬಡತನದಲ್ಲೇ ಇರಬೇಕು, ಒಂದು ದಿವಸದ ಮಟ್ಟಿಗಲ್ಲ, ಅದೇನು ಯಾರಿಗೂ ಗೊತ್ತಾಗೋದಿಲ್ಲ, ರಾಜ್ಕುಮಾರನಿದ್ದಲ್ಲಿ ಹೋಗಿ ಬರಲಿ ಅಂತ ತನ್ನ ಪ್ರೀತಿಸಿದಂಥ ಹುಡುಗಿ ಹೇಳ್ತಾನೆ. ಹೋಗು, ಒಂದು ದಿವಸದ ಮಟ್ಟಿಗೆ ನೀವು ಹೋಗ್ಬಾ, ಈಗ ಆ ಹುಡುಗಿಯರೆಲ್ಲ ಹೋಗಿ ಬರಲಿಲ್ವಾ, ಹಾಗೆ ನೀನು ಹೋಗ್ಬಾ, ನೀನು ಹೋಗಿ ಬಂದಮೇಲೆ ನಿನ್ನನ್ನು ನಾನೇ ಮದುವೆ ಆಗ್ತೇನೆ ಅಂತ ಹೇಳ್ತಾನೆ. ಅವನು ಆವಾಗ ನಿನ್ನನ್ನು ನಾನೇ ಮದುವೆ ಆಗ್ತೇನೆ, ಹೋಗಿ ಬಂದರು ಅಂತ ಹೇಳಿದ. ಆವಾಗ ಹುಡುಗಿ ಒಪ್ತಾಳೆ, ಹೌದು, ನಮ್ಮ ಬಡತನವೂ ಪರಿಹಾರ ಆಗ್ತದೆ, ನಾವೆಲ್ಲರೂ ಚೆನ್ನಾಗಿರ್ಬೋದಲ್ಲ, ನಾನು ಮದುವೆ ಆಗೋ ಹುಡುಗನೂ ಒಪ್ಪಿದ್ದಾನೆ, ಯಾಕೆ ಹೋಗಬಾರ್ದು ತಾನು ಅಂತ ಒಪ್ಕೊಳ್ತಾಳೆ. ಆ ಹುಡುಗಿ ಬರಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾಳೆ ಹೇಳೋ ವಿಷಯವನ್ನು ರಾಜನಿಗೆ ತಿಳಿಸ್ತಾರೆ. ರಾಜನು ಮಾರನೇ ದಿವಸ ಆ ಹುಡುಗಿಯನ್ನು ತಾನೇ ಕರ್ಕೊಂಡು ಹೋಗ್ತಾನೆ ಹೇಳಿ ಅವ್ರ ಮನೆಗೆ ಬರ್ತಾನೆ. ಆದರೆ ಆವತ್ತು ಆ ಹುಡುಗಿ ಏನು ಹೇಳ್ತಾಳೆ ಅಂದರೆ, ನಾನು ಒಪ್ಪಿದ್ದೇನೆ, ಬರ್ತೇನೆ, ಆದರೆ ಇವಾಗ ಬರಲ್ಲ, ಇನ್ನು 4 ದಿವಸ ಬಿಟ್ಟು ಬರ್ತೇನೆ ಅಂತ. ಸರಿ, ಹಾಗಾದರೆ ಹಾಗೆ ಮಾಡು ಅಂತ ಆ ರಾಜ ವಾಪಸ್ ಅರಮನೆಗೆ ಹೋಗ್ತಾನೆ. 4 ದಿವಸ ಬಿಟ್ಟು ಆ ಹುಡುಗಿ ಆ ಅರಮನೆಗೆ ಅವಳೊಬ್ಬಳೇ ಬರ್ತಾಳೆ. ಆವಾಗ ಇವನು ಅವಳನ್ನು ಬರಮಾಡಿಕೊಳ್ತಾನೆ, ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಾನೆ. ಆ ದಿವಸ ಪೂರ್ಣ ಅವಳು ಅವನೊಟ್ಟಿಗೆ ಇರ್ತಾಳೆ. ಆಮೇಲೆ ಮಾರನೇ ದಿವಸ ಬೆಳಗಾಗ್ತದೆ. ಬೆಳಗಾದ ಮೇಲೆ ಆ ಹುಡುಗಿ ತನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೋಗಲಿಕ್ಕೆ ರೆಡಿಯಾಗಿ ಕುಂತಿರ್ತಾಳೆ. ಆವಾಗ ರಾಜ ಬೆಳಿಗ್ಗೆ ಎದ್ದು ಹೊರಗಡೆ ಹೋಗಿರ್ತಾನಲ್ಲ, ಅವನು ಬರ್ತಾನೆ. ಬಂದು, ಯಾಕೆ ರೆಡಿಯಾಗಿ ಕುಂತಿದ್ದಿ, ಎಲ್ಲಿ ಹೋಗ್ಲಿಕ್ಕೆ ಕುಂತಿದ್ದಿ ಅಂತ ಕೇಳ್ತಾನೆ. ಇಲ್ಲ, ನನ್ನ ಮನೆಗೆ ಹೋಗಲಿಕ್ಕೆ ನಾನು ಕುಂತಿದ್ದೇನೆ. ಇನ್ನು ಮನೆಗೆ ಕಳಿಸ್ತೇನೆ ಅಂತ ನಾ ಯಾವಾಗ ಹೇಳಿದೆ ಅಂತ ಕೇಳ್ತಾನೆ. ಅಲ್ಲ, ನೀವು ಎಲ್ಲ ಹುಡುಗಿಯರನ್ನು ಹಾಗೆ ಮಾಡ್ತಾ ಇದ್ದೀರಲ್ಲ, ಒಂದು ದಿವಸ ಇಡೀ ದಿನ ರಾತ್ರಿ ಹಗಲು ನಿಮ್ಮ ಜೊತೆಗೆ ಇದ್ದು ಆಮೇಲೆ ಅವರವ್ರ ಮನೆಗೆ ಕಳಿಸ್ಕೊಟ್ಟಿದ್ದೀರಲ್ಲ, ಹಾಗೆ ನನ್ನನ್ನು ಕಳಿಸ್ಕೊಡ್ತೀರಾ ಅಂತ ನಾನು ರೆಡಿಯಾಗಿ ಕುಂತಿದ್ದೇನೆ ಅಂತ. ಅವಾಗಿಲ್ಲ, ನಾನು ನಿನ್ನನ್ನು ಕಳಿಸ್ಕೊಡೋದಿಲ್ಲ, ನಿನ್ನನ್ನು ಇಲ್ಲೇ ಇಟ್ಕೊಳ್ಬೇಕು ಅಂತ ಮಾಡಿದ್ದೇನೆ ಅಂತ ಹೇಳ್ತಾನೆ. ಆವಾಗ ಇಲ್ಲ,
ನಾನು ಇಲ್ಲಿ ಇರೋದೇ ಇಲ್ಲ, ನಾನು ಹೋಗಲೇಬೇಕು ಅಂತ. ಯಾಕೆ ಹೋಗಬೇಕು? ನಾನು ನಿನ್ನನ್ನು ಇಷ್ಟಪಟ್ಟಿದ್ದೇನೆ, ನಿನ್ನನ್ನು ಮದುವೆ ಮಾಡ್ಕೊಳ್ತೇನೆ ಅಂತ ಹೇಳ್ತಾನೆ ರಾಜ್ಕುಮಾರ. ಆವಾಗ ಇಲ್ಲ, ನಾನು ನಿಮ್ಮನ್ನು ಮದುವೆ ಆಗ್ಲಿಕ್ಕೆ ಶಕ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ನಾನು ಒಂದು ಹುಡುಗನನ್ನು ಪ್ರೀತಿಸ್ತಾ ಇದ್ದೇನೆ, ನಾನು ಏನೇ ಆದರೂ ಅದೇ ಹುಡುಗನನ್ನೇ ಮದುವೆ ಆಗೋದು, ಅವನನ್ನು ಬಿಟ್ಟು ನಾನು ಮತ್ತಾರನ್ನೂ ಮದುವೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಆವಾಗ ರಾಜ್ಕುಮಾರ ಅವಳಿಗೆ ಹೇಳ್ತಾನೆ, ಹೌದು, ನೀನು ಅವನನ್ನು ಪ್ರೀತಿಸ್ತಾ ಇದ್ದೀಯ, ನಾನು ಒಪ್ಪುತ್ತೇನೆ. ಆದರೆ ನಿನ್ನಷ್ಟೇ ಪ್ರೀತಿಯನ್ನು ಅವನೂ ನನಗೆ ಮಾಡ್ತಾ ಇದ್ದಾನೆ, ಅದು ನಿನ್ನ ನಂಬಿಕೆ ಇದೆಯಾ ಅವನ ಮೇಲೆ ಅಂತ ಕೇಳ್ತಾನೆ. ಹೌದು, ನನಗೆ ನಂಬಿಕೆ ಇದೆ, ಅವನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಾನೆ. ಹಾಗಾದರೆ ನೋಡೇ ಬಿಡೋಣ, ಆ ಪ್ರೀತಿಯ ಪರೀಕ್ಷೆಯನ್ನು ಮಾಡ್ತೇನೆ ನಾನು. ಈಗ ನನ್ನ ಜೊತೆಗೆ ನೀ ಬಾ ಅಂತ ಅವಳಿಗೆ ಹೇಳ್ತಾನೆ. ತಾನು ರಾಜನ ವೇಷದಲ್ಲಿ ಬರೋದಿಲ್ಲ, ಮಾರು ವೇಷದಲ್ಲಿ ಬೇರೆ ಒಂದು ಹುಡುಗನ ವೇಷ ಹಾಕ್ಕೊಂಡು ಬರ್ತಾನೆ. ಅವಳನ್ನು ಆ ಹುಡುಗನ ಮನೆಗೆ, ಅವಳು ಪ್ರೀತಿಸಿದಂಥ ಹುಡುಗನ ಮನೆಗೆ ಕರ್ಕೊಂಡು ಬರ್ತಾನೆ. ಬರುವಾಗ ತಾನೊಬ್ಬನೇ ಆ ಮನೆ ಒಳಗೆ ಹೋಗ್ತಾನೆ, ಹೊರಗಡೆನೇ ಅವಳನ್ನು ನಿಲ್ಲಿಸಿರ್ತಾನೆ. ನಾವು ಇಲ್ಲಿ ಏನು ಮಾತುಕತೆ ಮಾಡ್ತೇವೆ ಹೇಳೋದನ್ನು ನೀ ಹೊರಗಡೆಯಲ್ಲಿ ನಿಂತು ಕೇಳು ಅಂತ ಹೇಳ್ತಾನೆ ಅವಳಿಗೆ. ಆಯಿತು ಅಂತ ಅವಳು ಹೊರಗಡೆನೇ ನಿಂತು ಇವನು ಒಳಗೆ ಹೋಗಿ ಏನು ಮಾತಾಡ್ತಾನೆ ಅಂತ ನೋಡ್ತಾನೂ ಇರ್ತಾಳೆ, ಕೇಳ್ತಾನೂ ಇರ್ತಾಳೆ. ಆವಾಗ ರಾಜ ಬಾಗಿಲನ್ನು ತಟ್ಟಿ, ಆವಾಗ ತಟ್ಟಿದ ಕೂಡಲೇ ಬಾಗಿಲನ್ನು ತೆಗಿತಾನೆ. ಆ ಹುಡುಗ ಒಳಗೆ, ಈ ಹುಡುಗಿ ಕಾಣಿಸ್ಕೊಳ್ಳೋದಿಲ್ಲ. ಆ ರಾಜ ಒಬ್ಬನೇ ಒಳಗಡೆ ಹೋಗ್ತಾನೆ. ಆ ಹುಡುಗಿ, ನಾನು ಇದೇ ದಾರಿಯಲ್ಲಿ ಹೋಗ್ತಾ ಇದ್ದೆ, ನಿನ್ನನ್ನು ಮಾತಾಡ್ಸ್ಕೊಂಡು ಹೋಗಬೇಕು ಅನ್ನಿಸ್ತು, ಅದಕ್ಕೆ ಬಂದೆ ಅಂತ ಅಂತಾನೆ. ಹೌದಾ, ಬರ್ರಿ, ಯಾರು ನೀವು, ಕೂತ್ಕೊಳ್ರಿ, ನಾನು ಈ ರಾಜ್ಯದ ಒಬ್ಬ ಸಾಮಾನ್ಯ ವ್ಯಕ್ತಿ, ಹೀಗೆ ನಿನ್ನನ್ನು ಮಾತಾಡಿಸ್ಬೇಕು ಅಂತ ಬಂದೆ ಅಂತ ಹೇಳ್ತಾನೆ. ಹೌದಾ, ಅವನು ಹೇಳ್ತಾನೆ, ರಾಜ ಇದ್ದಾನಲ್ಲ, ಅವನು ಹೇಳ್ತಾನೆ, ನೀನು ಯಾವುದೋ ಒಂದು ಹುಡುಗಿಯನ್ನು ಪ್ರೀತಿಸ್ತಾ ಇದ್ದೀಯಂತೆ, ಹೌದಾ? ಹೌದು, ಪ್ರೀತಿಸ್ತಾ ಇದ್ದೇನೆ. ಆ ಹುಡುಗಿನೇ ರಾಜಕುಮಾರನಿದ್ದಲ್ಲಿಗೆ ಹೋಗಿದ್ದಾಳಂತೆ, ಹೌದಾ? ಹೌದು, ನಾನೇ ಒಪ್ಪಿ ಕಳಿಸಿದ್ದೇನೆ ಅಂತ. ಹೌದಾ, ಹಾಗಿದ್ದರೆ ಈಗ ಹುಡುಗಿ ಮತ್ತು ವಾಪಸ್ ಬರ್ತಾಳಲ್ಲ, ಆವಾಗ ನೀ ಆ ಹುಡುಗಿನ ಮದುವೆ ಆಗ್ತೀಯಾ ಕೇಳ್ತಾನೆ. ಆವಾಗ ನಾನೇ ಮದುವೆ ಆಗ್ತೇನೆ ಕೇಳ್ತಾನೆ. ಮತ್ತೆ ನೀ ಆ ಹುಡುಗಿಗೆ ಮಾತು ಕೊಟ್ಟಿದ್ದೆ ಅಂತೆ, ನೀ ರಾಜಕುಮಾರದ್ದೆಲ್ಲ ಹೋಗಿ ಬಂದಮೇಲೆ ನಾನೇ ಮದುವೆ ಮಾಡ್ಕೊಳ್ತೇನೆ ಅಂತ, ಈಗ ಯಾಕೆ ಆಗೋದಿಲ್ಲ ಅಂತೀಯಾ ಅಂತ ಕೇಳ್ತಾನೆ. ನಾನು ಆ ರಾಜ ಇದ್ದಾನಲ್ಲ, ಆ ರಾಜರು ಸಾಕಷ್ಟು ಸಂಪತ್ತನ್ನು ಕೊಡ್ತೇನೆ ಅಂದಿದ್ದಾರೆ ಆ ಹುಡುಗಿ ತಂದೆ ತಾಯಿಗೆ. ಆ ಸಂಪತ್ತಿನಲ್ಲಿ ಅರ್ಧ ಸಂಪತ್ತನ್ನು ಅವ್ರ ತಂದೆ ತಾಯಿ ನನಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಸಂಪತ್ತಿನ ಆಸೆಗಾಗಿ ನಾನು ಅವಳನ್ನು ಕಳಿಸ್ಲಿಕ್ಕೆ ಒಪ್ಪಿದ್ದೇನೆ. ಅವಳೀಗ ರಾಜನಲ್ಲಿಗೂ ಹೋಗಿ ಬಂದ ಮೇಲೆ ಆ ರಾಜಕುಮಾರ ತಿಂದು ಅಂಜಲನ್ನು ನಾನು ಯಾಕೆ ತಿಂತೇನೆ? ನಾನು ಯಾಕೆ ಅವಳ ಮದುವೆ ಆಗಲಿ? ಸಂಪತ್ತೊಂದು ಬರಲಿ, ಸಂಪತ್ತೊಂದು ಬಂದು ಕೂಡಲೇ ನಾನೇನು ಮಾಡ್ತೇನೆ, ಅವಳಕ್ಕಿಂತನೂ ಚೆನ್ನಾಗಿರೋ ಹುಡುಗಿಯರು ನಮ್ಮ ರಾಜ್ಯದಲ್ಲಿ ಇದ್ದಾರೆ, ನಾ ಅವರನ್ನು ಯಾರು ಮದುವೆ ಮಾಡಿಕೊಂಡು ಆರಾಮಾಗಿರ್ತೇನೆ. ನಾನು ಆ ನಾಯಿ ಮುಟ್ಟಿದ ಮಡಿಕೆಯನ್ನು ನಾನು ಯಾಕೆ ಮದುವೆ ಆಗ್ತೇನೆ ಅಂತ ಕೇಳ್ತಾನೆ. ಇದನ್ನೆಲ್ಲ ಮಾತನ್ನು ಅಲ್ಲಿ ಹೊರಗಡೆ ಇದ್ದ ಹುಡುಗಿ ಕೇಳಿಸ್ಕೊಳ್ತಾ ಇರ್ತಾಳೆ. ತೂ 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 ನಾ ಎಂಥ ಹುಡುಗನನ್ನು ಪ್ರೀತಿ ಮಾಡಿಬಿಟ್ಟೆ, ನೀವು ಇಂಥ ನೀಚ ಅಂತ ಗೊತ್ತಿರಲಿಲ್ಲ, ಈಗ ನಾನು ಏನು ಮಾಡಲಿ ಅಂತ ತುಂಬ ದುಃಖ ಆಗ್ತದೆ. ಅವಳು ಅಲ್ಲಿಂದ ಓಡ್ತಾಳೆ. ಈ ರಾಜ್ ಇದ್ದಾನಲ್ಲ, ಒಳಗಿಂದಾನೆ ಕಿಟಕಿಯಿಂದನೇ ಅವಳು ಓಡಿ ಹೋಗೋದನ್ನು ನೋಡ್ತಾನೆ. ಇವನು ಕೂಡ ಅವಳ ಹಿಂದೆನೇ ಓಡ್ತಾನೆ. ಹೋಗಿ ಅವಳನ್ನು ಅರ್ಧಕ್ಕೆ ತಡೆದು ಕೇಳ್ತಾನೆ, ಯಾಕೆ ಓಡ್ತಾ ಇದ್ದೀಯಾ, ಏನಾಯಿತು? ಇಲ್ಲ, ನಾನು ನೀವು ತುಂಬ ಒಳ್ಳೆ ಹುಡುಗ ಅಂತ ಮಾಡ್ಕೊಂಡಿದ್ದೆ, ನೀವು ಇಂಥ ಹುಡುಗ ಅಂತ ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ಈಗ ನಿಮ್ಮನ್ನೂ ಮದುವೆ ಆಗಂಗಿಲ್ಲ, ಅವನನ್ನೂ ಮದುವೆ ಆಗಂಗಿಲ್ಲ, ನಾನೇನು ಮಾಡೋದು ಇದ್ದು, ಹೀಗಾಗಿ ಈ ಜನ್ಮನೇ ಬೇಡ, ನಾನೆಲ್ಲರೂ ಹೋಗಿ ಸತ್ತು ಬಿಡ್ತೇನೆ ಅಂತ ಅಂತಾಳೆ ಅವಳಿಗೆ. ಆವಾಗ ಅವನು, ಬಾ ನನ್ನ ಅರಮನೆಗೆ ಹೋಗೋಣ, ಅಲ್ಲಿ ಹೋಗಿ ಎಲ್ಲ ವಿಚಾರ ಮಾಡೋಣ, ನೀನು ಸಾಯೋ ವಿಚಾರ ಮಾತ್ರ ಹೇಳಬೇಡ ಅಂತ ಅವಳನ್ನು ಕೈ ಹಿಡ್ಕೊಂಡು ತನ್ನ ಅರಮನೆಗೆ ಕರ್ಕೊಂಡು ಬರ್ತಾನೆ. ಬಂದು ಅವರನ್ನು ಕೂಡಿಸಿ ಹೇಳ್ತಾನೆ, ಈಗ ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ತೇನೆ ಅಂತ ಹೇಳಿದ್ದೇನಲ್ಲ, ನೀ ಹೇಳಿದೆಯಲ್ಲ ಅವನು ಭಾಳ ಪ್ರೀತಿಸ್ತಾನೆ, ಈಗ ಅವನ ಪ್ರೀತಿ ಎಷ್ಟರ ಮಟ್ಟಿಗಿದೆ ಅಂತ ನಿಂಗೆ ಗೊತ್ತಾಯ್ತಲ್ಲ, ಈಗ ನೀನು ನನ್ನನ್ನು ಮದುವೆ ಆಗಲಿಕ್ಕೆ ಒಪ್ಕೊಳ್ತೀಯಾ ಅಂತ ಹೇಳ್ತಾನೆ.
ನೀವು ನನ್ನನ್ನು ಮದುವೆ ಆಗ್ತೀರಾ? ಇಷ್ಟೆಲ್ಲ ವಿಷಯ ಗೊತ್ತಿದ್ದು ನೀವು ನನ್ನನ್ನು ಮದುವೆ ಆಗ್ತೀರಾ ಅಂತ ಕೇಳ್ತಾಳೆ. ಹೌದು, ನೀನು ನನ್ನ ಅದೃಷ್ಟ ದೇವತೆ, ನಾನು ನಿನ್ನನ್ನು ಮದುವೆ ಆಗಿಯೇ ಆಗ್ತೇನೆ, ನನ್ನ ಪಟದರ್ಶಿಯನ್ನು ಮಾಡ್ಕೊಳ್ತೇನೆ ನಿನ್ನನ್ನು ಅಂತ ಹೇಳ್ತಾಳೆ. ಆದರೆ ನಂದೊಂದು ಪ್ರಶ್ನೆ ಅಂತಾಳೆ. ಏನು ಪ್ರಶ್ನೆ? ಈಗ ಇಷ್ಟೆಲ್ಲ ಹುಡುಗಿಯರನ್ನು ನೋಡಿ ನೀವು ಬಿಟ್ರಿ, ಅದು ನನ್ನನ್ನು ಯಾಕೆ ಒಪ್ಕೊಳ್ತಾ ಇದ್ದೀರಿ ಅಂತ ಕೇಳ್ತಾಳೆ. ಆವಾಗ ಆ ರಾಜ ಹೇಳ್ತಾನೆ, ನಾನು ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮೊದಲೇ ನೀನು ನನ್ನದೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಹೇಳ್ತಾನೆ. ಯಾವ ಪ್ರಶ್ನೆ? ನೀನು ಇಲ್ಲಿ ನಮ್ಮ ಮನೆಗೆ ಬರಲಿಕ್ಕೆ ಒಪ್ಪಿದ ಮೇಲೂ ಮತ್ತು 4 ದಿವಸ ಸಮಯ ತಗೊಂಡಿಯಲ್ಲ, ಯಾಕೆ ತಗೊಂಡೆ ಆ 4 ದಿವಸ ಸಮಯ? ಅದನ್ನು ನೀನು ಮೊದಲು ಹೇಳು, ಆಮೇಲೆ ನಾನು ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಅಂತ ಹೇಳ್ತಾನೆ. ಆವಾಗ ಆ ಹುಡುಗಿ ಹೇಳ್ತಾಳೆ, ನಾನು ನಿನ್ನ ಹಿನ್ನೆಲೆಯನ್ನು ವಿಚಾರ ಮಾಡಬೇಕಿತ್ತು. ಅದಕ್ಕೆ ನೀನು ಹಿಂದೆ 4 ಮಂದಿ ಹುಡುಗಿಯರನ್ನು ಕರೆಸ್ಕೊಂಡಿದ್ದೀಯಲ್ಲ, ಆ ಹುಡುಗಿಯರ ಮನೆಗೆಲ್ಲ ಹೋಗಿ ನಿನ್ನ ಬಗ್ಗೆ ವಿಚಾರ ಮಾಡ್ಕೊಂಡು ಬಂದೆ. ಅವರೆಲ್ಲ ಹೇಳಿದರು ನೀನು ಒಳ್ಳೆಯ ಹುಡುಗ, ಅವರ ಮೈ ಸ್ಪರ್ಶ ಕೂಡ ಮಾಡಿಲ್ಲಂತೆ, ಅವಳನ್ನು ನನ್ನನ್ನು ಹೇಗೆ ನೀನು ಒಳಗಡೆ ಮಲಗಿಸಿ ನೀನು ಹೊರಗಡೆ ಪಲ್ಲಂಗದ ಮೇಲೆ ಹೋಗಿ ಮಲಗಿದ್ದೀಯೋ ಅವರಿಗೂ ಹಾಗೆಯೇ ಮಾಡಿದ್ದೀಯಂತೆ, ನೀನು ಬಹಳ ಒಳ್ಳೆಯವನು, ನೀನು ಹೋಗಿ ಬಾ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅವರು ಹೇಳಿದರು. ಅವರು ಹೇಳಿದ ಮೇಲೆ ನಾನು ಇಲ್ಲಿ ಬಂದದ್ದು ಅಂತ ಹೇಳ್ತಾಳೆ. ಆವಾಗ ಅವಳು ಹೇಳ್ತಾಳೆ, ಈಗ ನಿನ್ನ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಟ್ಟೆ, ಈಗ ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡು, ಅವರೆಲ್ಲ ನನ್ನ ಬಿಟ್ಟು ನನ್ನನ್ನೇ ಯಾಕೆ ಮದುವೆ ಆಗ್ತಾ ಇದ್ದೀಯಾ ಅಂತ ಕೇಳ್ತಾಳೆ. ಆವಾಗ ಆ ರಾಜಕುಮಾರ ಹೇಳ್ತಾನೆ, ಏನಂತ ಹೇಳಿದರೆ, ನಮ್ಮ ಹಿಂದಿನ ಜನ್ಮದ ಹಿರಿಯರ ಪಾಪದಿಂದ ನಮಗೆ ರಾಜ್ಯದಲ್ಲಿ ಕಷ್ಟಗಳು ಬಂದಿತ್ತು. ಇದನ್ನು ನಮಗೆ ಗುರುಗಳು ಹೇಳಿದರು. ಈ ಕಷ್ಟ ಪರಿಹಾರಕ್ಕಾಗಿ ನನ್ನನ್ನು ಪಟ್ಟಾಭಿಷೇಕವನ್ನು ಮಾಡಿದರು. ನಾನು ಅದೃಷ್ಟವಂತ, ಹೀಗಾಗಿ ನೀನು ಅದೃಷ್ಟವಂತೆಯನ್ನೇ ಮದುವೆ ಆಗಬೇಕು. ಆ ಅದೃಷ್ಟವಂತೆಗೆ ಅವಳ ಎಡತೊಡೆಯ ಮೇಲೆ ಕಪ್ಪು ಮಚ್ಚೆ ಇರಬೇಕು. ಆ ಮಚ್ಚೆ ಇರೋ ಹುಡುಗಿಯನ್ನು ನೀನು ಮದುವೆ ಆದರೆ ಮಾತ್ರ ನಿನ್ನ ರಾಜ್ಯ ಯಾವಾಗೂ ಸುಭಿಕ್ಷೆಯಿಂದ ತುಂಬಿಕೊಂಡಿರ್ತದೆ ಮತ್ತು ಪ್ರಜೆಗಳೆಲ್ಲ ಸುಖವಾಗಿರ್ತಾರೆ. ಆದ್ದರಿಂದ ಅಂಥ ಹುಡುಗಿಯನ್ನು ನೀನು ಹುಡುಕಿ ಮದುವೆ ಆಗು ಅಂತ ನನಗೆ ಹೇಳಿದರು. ಅದಕ್ಕೆ ನಾನು ಅಂಥ ಹುಡುಗಿಯನ್ನು ಹುಡುಕಲಿಕ್ಕೆ ಇಷ್ಟೆಲ್ಲವನ್ನು ಮಾಡಿದೆ. ಆ ತುಂಡು ಬಟ್ಟೆ ಉಟ್ಟು ನೃತ್ಯ ಮಾಡಿ ಅಂತ ಫಸ್ಟ್ ನಾನೆಲ್ಲ ಹುಡುಗಿಯರಿಗೆ ಹೇಳೋದು ಅದೇ ಕಾರಣ. ಅವರು ತುಂಡು ಬಟ್ಟೆಯನ್ನು ಉಟ್ಟು ನೃತ್ಯ ಮಾಡುವಾಗ ಅವಳ ತೊಡೆ ಮೇಲೆ ಮಚ್ಚೆ ಇದೆಯೋ ಇಲ್ಲ ಅಂತ ನೋಡಲಿಕ್ಕಾಗುತ್ತೆ ಅಂತ ಹಂಗೆ ಹೇಳಿದ್ದೆ. ಆದರೆ ನೀವು 4-5 ಮಂದಿ ತಪ್ಪಿಸ್ಕೊಂಡ್ಬಿಟ್ರಿ. ಅದಕ್ಕೆ ನಿಮಗೆ 1 ದಿವಸನ ಮಟ್ಟಿಗೆ ನಾನು ನಮ್ಮ ಮನೆಗೆ ಕರೆಸ್ಕೊಂಡು ನಿಮ್ಮೊಟ್ಟಿಗೆ ಇಡೀ ದಿನ ಚೆನ್ನಾಗಿ ಮಾತಾಡ್ತಾ ನಿಮಗೆ ರಾತ್ರಿ ಮಲಗುವಾಗ ಹಾಲಿನಲ್ಲಿ ಮತ್ತು ಬರುವ ಔಷಧಿಯನ್ನು ಹಾಕ್ತಾಯಿದ್ದೆ. ಅದನ್ನು ನೀವು ಕುಡಿದು ಮಲಗಿದಾಗ ನೀವು ಚೆನ್ನಾಗಿ ನಿದ್ರೆ ಹೋಗ್ತಾಯಿದ್ರಿ. ಆ ನಿದ್ದೆ ಬಂದ ಮೇಲೆ ನಾನು ನಿಮ್ಮ ತೊಡೆಯ ಮೇಲೆ ಮಚ್ಚೆ ಇದೆಯೋ ಇಲ್ಲವೋ ಅಂತ ಪರೀಕ್ಷೆ ಮಾಡ್ತಾಯಿದ್ದೆ. ಆ ಮಚ್ಚೆ ಇಲ್ಲ ಅಂತ ಆ 4 ಹುಡುಗಿಯರನ್ನು ನಾನು ಕಳಿಸಿಕೊಟ್ಟೆ. ಆದರೆ ನಿನ್ನ ತೊಡೆಯ ಮೇಲೆ ಮಚ್ಚೆ ಇದೆ, ಹೀಗಾಗಿ ನನ್ನ ಅದೃಷ್ಟ ದೇವತೆ ನೀನೇ ಅಂತ ನಾನು ತಿಳ್ಕೊಂಡು ನಿನ್ನನ್ನು ಮದುವೆ ಆಗಬೇಕು ಅಂತ ಮಾಡಿದ್ದೇನೆ. ಹೀಗೆಲ್ಲ ಮಾಡಲಿಕ್ಕೆ ಗುರುಗಳು ಹೇಳಿದಂಥ ಮಾತೇ ಕಾರಣ ಹೊರತು ಮತ್ತೇನೂ ಅಲ್ಲ ಅಂತ ಹೇಳ್ತಾನೆ. ಅದನ್ನು ಕೇಳಿ ಅವಳಿಗೂ ತುಂಬ ಸಂತೋಷ ಆಗ್ತದೆ. ಅವಳು ಸಂತೋಷದಿಂದ ಆ ರಾಜನನ್ನು ಮದುವೆ ಆಗಲಿಕ್ಕೆ ಒಪ್ಕೊಡ್ತಾರೆ. ಮತ್ತು ರಾಜನು ಕೂಡ ತನ್ನ ತಂದೆ ತಾಯಿಗಳಿಗೆ ನಾ ಈ ಹುಡುಗಿಯನ್ನೇ ಮದುವೆ ಆಗ್ತೇನೆ ಹೇಳೋ ವಿಷಯವನ್ನು, ಗುರುಗಳು ಹೇಳಿದ ಎಲ್ಲ ವಿಷಯವನ್ನು ತಂದೆ ತಾಯಿಗಳಿಗೂ ಹೇಳ್ತಾನೆ. ಆವಾಗ ತಂದೆ ತಾಯಿರು ಇಡೀ ರಾಜ್ಯದ ಎಲ್ಲ ಪ್ರಜೆಗಳನ್ನು ಕರೆದು ತುಂಬ ವಿಜೃಂಭಣೆಯಿಂದ ಮಗನಿಗೆ ಅಂದರೆ ಯುವರಾಜಕುಮಾರನಿಗೆ ಮದುವೆ ಮಾಡ್ತಾರೆ. ಆ ಹುಡುಗಿ ಅವನ ಪಟ್ಟದರಸಿ ಆಗ್ತಾಳೆ. ಹೀಗೆ ಬಹಳ ಕಾಲ ಅವಿಬ್ಬರು ಪ್ರೀತಿಯಿಂದ ಇರ್ತಾರೆ ಮತ್ತು ರಾಜ್ಯದ ಪ್ರಜೆಗಳು ಕೂಡ ಎಲ್ಲರೂ